ಮನೆಯಲ್ಲಿ ಈಗ ಹಿಂಗಾಗಿದೆ ಅಂತಂದ್ರೆ ಯಾರ್ಯಾರು ಯಾವಾಗ ಗ್ರೂಪ್ ಚೇಂಜ್ ಮಾಡ್ತಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾರ ಗ್ರೂಪಲ್ಲಿ ಯಾರು ಇರ್ತಾರೆ, ಯಾರು ಹೊರಗೆ ಬರ್ತಾರೆ ಏನೂ ಗೊತ್ತಾಗಲ್ಲ. ಬಟ್ ಸ್ಟಾರ್ಟಿಂಗ್ ಇಂದನೂ ಒಂದೇ ತರ ಒಂದೇ ಗ್ರೂಪ್ ಅಂತ ಇಬ್ಬರೇ ಇರೋದು ಅಂತಂದ್ರೆ ಅದು ಧನುನು ಮತ್ತೆ ಹನುಮಂತು ಅವರು ಇಬ್ರುನು. ಅವ್ರು ಯಾರ ವಿಚಾರಕ್ಕೂ ಹೋಗೋದಿಲ್ಲ, ಅವ್ರ ವಿಚಾರಕ್ಕೂ ಯೂಶಲಿ ಯಾರು ಬರೋದು ಇಲ್ಲ. ಅದು ಅವರಿಬ್ರಿಗೂ ಪ್ಲಸ್ ಆಗ್ತಿದೆ ಅಂತ ಅನ್ಸುತ್ತಾ ನಿಮ್ಗೆ, ಇಲ್ಲ ಅವರಿಬ್ರು ಸೈಡ್ ಅಲ್ಲಿ ಕಾರ್ನರ್ ಆಗ್ಬಿಡ್ತಾ ಇದಾರೆ ಅಂತ? ಇಲ್ಲ, ನನಗೇನು ಅದು ಕಾರ್ನರ್ ಅಂತ ಅನಿಸಿಲ್ಲ. ಐ ಥಿಂಕ್ ಆಟ ವಿಷಯ ಅಂತ ಬಂದಾಗ ಐ ಥಿಂಕ್ ಅವ್ರದ್ದೇ ಇಂಡಿವಿಜುವಲ್ ಇದಿದೆ, ಧನುದು ಮತ್ತು ಹನುಮಂತವರು ಮುಗ್ಧ ಮನಸ್ಸು ಇದೆ. ಬಟ್ ಅವ್ರು ನೋಡೋಕ್ಕೆ ಸ್ವಲ್ಪ ಏನೋ ಲೀನಾಗಿದ್ದಾರೆ, ಏನು ಮಾಡ್ತಾರೆ ಟಾಸ್ಕ್ ಅಂತ. ಬಟ್ ಐ ಥಿಂಕ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಟಾಸ್ಕ್ ವಿಷಯದಲ್ಲಿ, ಕ್ಯಾಪ್ಟನ್ಸಿನಲ್ಲಿ. ಐ ಥಿಂಕ್ ಆಮೇಲೆ ಅವ್ರ ಕ್ಯಾಪ್ಟನ್ಸಿನಲ್ಲಂತೂ ಯಾರು ಆರ್ಗ್ಯುಮೆಂಟ್ ಅಂತ ಬಂದೇ ಇಲ್ಲ. ಅವ್ರು ಏನು ಡಿಸಿಷನ್ ಕೊಡ್ತಾರೋ ಪಂಚಂಗ್ ಅನ್ಕೊಂಡು ಸೀದಾ ಹೋಗ್ತಾ ಇರ್ತಾರೆ ಡಿಸಿಷನ್ ಕೊಟ್ಬಿಟ್ಟು. ಆಮೇಲೆ ಅವ್ರು ಏನಾದರೂ ಕೇಳಿದ್ರೆ ನಾನು ಹೇಳಿದ್ರೆ ನೀವು ಹೇಳ್ಕೊಳ್ಳಿ ಅಷ್ಟೇ. ಯಾಕಣ್ಣ ನಾಮಿನೇಟ್ ಮಾಡಿದೆ ಅಂದರೆ, ಅಣ್ಣ ನೀವು ಹೇಳಿ ಅಣ್ಣ ನಾಮಿನೇಟ್ ಮಾಡಿ ಯಾಕೆ ಅಷ್ಟು ತಲೆ ಕೆಡ್ಸ್ಕೊಂತೀರಂತ. ಸೊ ಆ ಥರ ಇದು. ಆಮೇಲೆ ವ್ಯಾಲಿಡ್ ರೀಸನ್ಸ್ ಇದೆ, ಸುಮ್ಮನೆ ಯಾರು ಒಪ್ಪಲ್ಲ. ಆಮೇಲೆ ನೇರವಾಗಿ ಸುತ್ತಿ ಬಳಸೆಲ್ಲ ಹೇಳೋದೇ ಇಲ್ಲ, ಡೈರೆಕ್ಟಾಗಿ ಹೇಳ್ತಾರೆ, ಅವ್ರಿಗೆ ಅನ್ಸಿದ್ದನ್ನು ಹೇಳ್ತಾರೆ, ಇದಾಗ್ತಾರೆ. ಆಮೇಲೆ ಅವರಿಬ್ಬರು ಫ್ರೆಂಡ್ಶಿಪ್ ನೋಡಿದಾಗ ಒಂದು VT ಬಂದಿತ್ತು, ಫ್ಯಾಂಟಾಸ್ಟಿಕ್, ಅದ್ಭುತ. ಅದು ಯಾರಿಗೆ ಆದರೂ ನಮಗೆ ನೋಡ್ತಾ ಇದ್ರೆ ವಾವ್, ಇಂಥ ಒಂದು ಬ್ಯೂಟಿಫುಲ್ ಫ್ರೆಂಡ್ಶಿಪ್ ಇರ್ಬೋದಾ ಬಿಗ್ ಬಾಸ್ ಮನೆಯಲ್ಲಿ, ಈ ಥರನೂ ಒಂದು ಫ್ರೆಂಡ್ಶಿಪ್ ಇರ್ಬೋದಾ ಅನ್ನೋದಕ್ಕೆ ಒಂದು ದೊಡ್ಡ ಎಕ್ಸಾಂಪಲ್ ಹನುಮಂತು ಮತ್ತು ಧನರಾಜ್ ಅವರು ಅಷ್ಟೇ. ಐ ಥಿಂಕ್ ಅವ್ರಿಗೆ ತುಂಬ ಇದಿದೆ, ಲೈಕ್ ಒಂದು ಇರಬೇಕು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು, ಒಂದು ಅವ್ರ ಮನೆಗೋಸ್ಕರ ಅವ್ರ ಪಾಪಗೋಸ್ಕರ ಅದಿರಬೇಕು ಅಂತ ಒಂದು ತುಂಬ. ಬಟ್ ನಾನು ಲಾಸ್ಟ್ ಅನುಷ್ ಅವ್ರು ಬಂದಾಗೂ ಕೇಳ್ತಾ ಇದ್ದೆ, ನೀವು ಮತ್ತೆ ಧನರಾಜು ಮತ್ತೆ ಅನುಷಾ, ನೀವು 3 ಜನನು ಬಿಗ್ ಬಾಸಿಗೆ ಸ್ವಲ್ಪ ಸೂಟ್ ಆಗಲ್ವಾ ಅಂತ. ಯಾಕಂದ್ರೆ 3 ಜನನು ಒಂಥರ ಕೈಂಡ್ ಹಾರ್ಟೆಡ್, ನೀವು ತುಂಬಾ ಸಾಫ್ಟ್ ಇರೋರು. ನೀವು 3 ಜನಕ್ಕೇನೆ ಸ್ವಲ್ಪ ಕಷ್ಟ ಆಗ್ಬಿಡ್ತು ಅನ್ಸುತ್ತೆ ಅಲ್ಲಿ, ಅಂದ್ರೆ ಬೇರೆಯವ್ರ ಮಧ್ಯೆ ಎಲ್ಲನೂ. ಇಲ್ಲ, ಹಂಗೇನು ಅನ್ಸಿಲ್ಲ. ಯಾಕಂದ್ರೆ ಬಿಗ್ ಬಾಸ್ ಮನೆ ಅಂದಿದ ತಕ್ಷಣ ಐ ಥಿಂಕ್ ಒಂದು ಪರ್ಸೆಪ್ಷನ್ ಇರುತ್ತೆ, ಎಲ್ಲ ಬರೀ ಇದಾಗಬೇಕು, ರಫ್ ಆಗಿರಬೇಕು, ರಫ್ ಆ್ಯಂಡ್ ಟಫ್ ಆಗಿರಬೇಕು, ಎಲ್ಲರೂ ಅಗ್ರೆಸಿವ್ ಇರಬೇಕಂತ. ಬಟ್ ಐ ಥಿಂಕ್ ಆ ಮನೆಯಲ್ಲಿ ಐ ಥಿಂಕ್ ಎಲ್ಲ ಮಿಕ್ಸರ್, ಒಂದು ಊಟಕ್ಕೆ ಪ್ರತಿಯೊಂದು ಒಂದು ರೆಸಿಪಿ ಇದ್ರೇ, ಒಂದು ಐಟಮ್ಗಳು ಇದ್ರೇ ಅದು ಮಜಾ ತಿನ್ನೋಕ್ಕೆ. ಎಲ್ಲಾದರೂ ಒಂದೇ ಥರ ಇದ್ಬಿಟ್ರೆ ಅದೊಂಥರ ಕಷ್ಟ ಅನ್ಸುತ್ತೆ. ಇವಾಗ ಹನುಮಂತವ್ರನ್ನ ನೋಡಿದ್ರೆ ಅವ್ರದ್ದೇ ಒಂಥರ ಒಂದು ಸ್ಟೈಲ್ ಇದೆ. ಆಮೇಲೆ ನೀವು ಹೇಳ್ದಂಗೆ ನಮ್ಮ 3 ಜನದ್ದು ಒಂದು ಇದೇನಂದರೆ, ಮಂಜಣ್ಣನ ತೊಗೊಂಡ್ರೆ ಅವ್ರ ಎನರ್ಜಿ ಫ್ಯಾಕ್ಟ್ರು, ಗೇಮ್ ಚೇಂಜರು, ಅವ್ರದ್ದೇ ಆದಂಥ ಒಂದು ಟಾಸ್ಕ್ ಅಂತ ಬಂದಾಗ ಅವ್ರು ಇರಲಿಲ್ಲ ಅಂದರೆ ತುಂಬ ಟಾಸ್ಕಲ್ಲಿ ಅಷ್ಟು ಇದೇ ಕಾಣ್ತಿರಲಿಲ್ಲ. ಎಕ್ಸಾಕ್ಟ್ಲಿ, ಇದೇನೇ ತಿರುಗಿಸ್ಬಿಡ್ತಾರೆ. ಆಮೇಲೆ ಅದರಲ್ಲಿ ತಪ್ಪೇ ಇಲ್ಲ. ಆಮೇಲೆ ಈ ಕಡೆ ಶಿಶಿರ್ ಅವ್ರದ್ದು ಎನರ್ಜಿ ನೋಡಿದ್ರೆ, ಈ ಕಡೆ ಇವ್ರದ್ದು ಯಾರು ಐಶ್ವರ್ಯ ಅವ್ರದ್ದು, ಆಮೇಲೆ ಭವ್ಯ ನೋಡೋಕ್ಕೆ ತುಂಬ ಸಾಫ್ಟಾಗಿರ್ತಾರೆ, ಆರಾಮಾಗಿ ಕೂಲಾಗಿರ್ತಾರೆ. ಟಾಸ್ಕ್ ಅಂತ ಬಂದಾಗ ಐ ಥಿಂಕ್ ಫಿಮೇಲ್ಸಲ್ಲಿ, ಐ ಥಿಂಕ್ ವುಮೆನ್ ಇದರಲ್ಲಿ ಐ ಥಿಂಕ್ ಶಿ ಇಸ್ ವೆರಿ ವೆರಿ ಸ್ಟ್ರಾಂಗ್. ಟಾಸ್ಕ್ ವಿಷಯ ಅಂತ ಬಂದಾಗ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಐ ಥಿಂಕ್ ಪ್ರತಿಯೊಬ್ಬರಿಗೂ ಅವ್ರವ್ರಿಗೆ ಆದ ಒಂದು ಇದಿದೆ, ಒಂದು ಎನರ್ಜಿ ಲೆವೆಲ್ಸ್ ಇದೆ. ಆ್ಯಂಡ್ ಮೋಕ್ಷಿತ್ ಅವರು ಹಾಡು ಮತ್ತು ಇದು ಅವರು ಇದು ಮಾಡೋದು ಅದೆಲ್ಲ ಅವ್ರದ್ದೇ ಒಂದಿದೆ. ಸೊ ನಮ್ಮ 3 ಜನದ ಹೆಂಗಂದರೆ ಐ ಥಿಂಕ್ ಒಂದು ಸಾಫ್ಟ್ ನೇಚರು, ಬಟ್ ಅದು ಬೇಕು ಅನಿಸುತ್ತೆ ಬಿಗ್ ಬಾಸ್ ಮನೆಗೆ, ಅದು ಬೇಕು. ಆಮೇಲೆ ಧನರಾಜ್ ಅವರು ಕೆಲವೊಂದು ಅವ್ರು ತುಂಬ ಮನಸ್ಸಲ್ಲಿ ಇರುತ್ತೆ ಹೇಳ್ಬೇಕಂತ, ಬಟ್ ಪ್ರಾಬ್ಲಿ 1-2 ಸಲ ಎಲ್ಲೋ ಒಂದು ಕಡೆ ಅವ್ರಿಗೆ ಅದನ್ನ ಹೆಂಗೆ ಕನ್ವೆ ಮಾಡಬೇಕಂತ ಒಂದೊಂದು ಸಲ ಬರಲ್ಲ. ಬಟ್ ಪ್ಯೂರ್ ಹಾರ್ಟ್ ಇದೆ ಅವ್ರದ್ದು. ಆಮೇಲೆ ಅವ್ರು ಏನು ಹೇಳ್ಬೇಕನ್ನೋದು ಒಂದು ಅರ್ಥ ಇರುತ್ತೆ, ಅವ್ರು ಇಷ್ಟರಲ್ಲಿ ಹೇಳ್ದ್ರು, ಬಟ್ ಅದಕ್ಕೊಂದು ಅರ್ಥ ಇರುತ್ತೆ. ಆಮೇಲೆ ಅನುಷಾ ಅವರು ಐ ಥಿಂಕ್ ಅವರು ಅಷ್ಟೇ ನ್ಯಾಚುರಲಾಗಿ ನಾನು ಶೂಟಿಂಗಲ್ಲಿ ಹೆಂಗಿದ್ದೀವಿ ಹೆಂಗೆ ನೋಡಿದ್ದೀನಿ. ಸೊ ಅವರು ಇಲ್ಲಿ ಬಂದು ಏನೋ ಒಂದು ಫೇಕ್ ಆಗಿರಬೇಕು, ಇಲ್ಲ ಮುಖವಾಡ ಹಾಕೊಂಡಿರಬೇಕು, ಇಲ್ಲ ನಾನು ತುಂಬ ಚೇಂಜ್ ಆಗಬೇಕು, ಆ ಥರ ಏನೂ ನನಗನ್ಸಿಲ್ಲ. ಅವ್ರು ಹೆಂಗಿದಾರೋ ಆಚೆ ಕಡೆ ಒಂದು ಇಮೋಷ್ನಲಿ ಸ್ಟಾರ್ಟಿಂಗ್ ನರ್ಕದಿಂದ ಬಂದಾಗ ಅಲ್ಲೂ ಸ್ವಲ್ಪ ಇಮೋಷ್ನಲ್ ಆಗಿದ್ದು. ಆಮೇಲೆ ಸ್ವರ್ಗಕ್ಕೆ ಬಂದಾಗ್ಲೂ 1-2 ಸಲ ತುಂಬ ಮಿಸ್ ಮಾಡ್ಕೊತ ಇನ್ನು ಮನೇನ. ಆಮೇಲೆ ನಾನು ಹೇಳಿದೆ, ತುಂಬ ಇಮೋಷ್ನಲ್ ಆಗಬೇಡಿ, ನಿಮ್ಮದು ಒಂದು ಸ್ಟ್ಯಾನ್ಸ್ ಅಂತ ಒಂದಿರುತ್ತೆ. ಯಾರಾದರೂ ಮಾತಾಡಿದ ತಕ್ಷಣ ಪಾಪ ಅವ್ರಿಗೆ ತುಂಬ ಇಮೋಷ್ನಲ್. ಆಮೇಲೆ ನನಗೆ ಅವ್ರು ಯಾವಾಗಲೂ ನೀವು ಮಾತಾಡ್ಬೇಕು ಧರ್ಮ, ನೀವು ಮಾತಾಡಿ, ನೀವ್ಯಾಕೆ ಸುಮ್ಮನೆ ಇದ್ದೀರಾ ಅಂತ ಒಂದು, ಹೋಗಮ್ಮ ಇನ್ನು ಎಷ್ಟು ಮಾತಾಡೋದು, ಮಾತಾಡು ಪ್ರೂವ್ ಮಾಡು, ಇನ್ನೇನು ಮಾಡ್ತಾನೆ ಇದೀನಲ್ಲ ಅಂತ. ಏನು ಆಗಲ್ಲ ನನ್ನ ಕೈಲಂತ, ಅದು 100% ಆಗಲ್ಲ. ಬಟ್ ಕೆಲವೊಂದು ಕಡೆ ನಾನು ಮಾತಾಡೋದು ಅವರು ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಸೊ ಐ ಥಿಂಕ್ ಒಂದು ನ್ಯಾಚುರಲ್, ಐ ಥಿಂಕ್ ಇದೆಲ್ಲ ಇದ್ದಾಗಲೇ ಬಿಗ್ ಬಾಸ್ ಮನೆ ಅಂತ ನನ್ನ ಅನಿಸಿಕೆ. ಎಲ್ಲರದು ಒಂದೊಂದು. ಇವಾಗ ರಜತ್ ಅವ್ರು ಬಂದಿರೋದು ನಾನು ಹೇಳ್ದಂಗೆ, ಒಂದು ಮಂಜಣ್ಣನಿಗೆ ಒಂದು ಮಾತಲ್ಲಿ ಒಂದು ಇದರಲ್ಲಿ ಆ ಫನ್ ಫ್ಯಾಕ್ಟ್ರು ತೊಗೊಳೋದಿದೆ. ಇವಾಗ ಚೈತ್ರಕ್ಕ ಅವರು ವಾಯ್ಸು ಯಾವಾಗಲೂ ತುಂಬ ಕೇಳಿಸ್ತಾ ಇತ್ತು. ಬಟ್ ಇವಾಗ ಇವ್ರದ್ದು ಯಾರು ಶೋಭಾ ಬಂದಾಗ ಅವ್ರದ್ದು, ಇವಾಗ ಚೈತ್ರಕ್ಕ ಮತ್ತು ಅವರು, ಆಮೇಲೆ ಶೋಭಾ ಅವರು ಮತ್ತು ಇವರು ಚೈತ್ರಕ್ಕ ಒಂದಾಗಿದ್ದಾರೆ. ಅವ್ರು ತುಂಬ ಕ್ಲೋಸ್ ಆಗಿಬಿಟ್ಟಿದ್ದಾರೆ. ಬಂದಿದ್ದು 1 ವಾರದಲ್ಲೇ ಐ ಥಿಂಕ್ ದೇ ಬಿಕಮ್ ವೆರಿ ವೆರಿ ಕ್ಲೋಸ್.